ಸರ್ಕಾರವನ್ನು ಸಿದ್ದರಾಮಯ್ಯನವರು ಆಡಳಿತದಲ್ಲಿ ಮತ್ತು ಬಡ್ಜೆಟಲ್ಲಿ ಅವರನ್ನು ಮೀಸೋರು ಯಾರು ಇಲ್ಲ. ಹಾಕೊಂಡಂಥ ಕಾರ್ಯಕ್ರಮಗಳಿದೆಯಲ್ಲ, ಕಾರ್ಯಕ್ರಮ ಚೆನ್ನಾಗಿದೆ. ಬಟ್ ಆ ಕಾರ್ಯಕ್ರಮವನ್ನು ಹಾಕೋದಕ್ಕಿಂತ ಮುಂಚೆ ಜೇಬಲ್ಲಿ ಎಷ್ಟಿದೆ ನೋಡಬೇಕಾಗಿತ್ತು. ಸರ್ಕಾರ ಬಂದಂಥ ಸಮಯದಲ್ಲಿ ಇದ್ದಂಥ ಸಾಲ 550 ಲಕ್ಷ ಕೋಟಿ. ಇವಾಗ ಎಷ್ಟು ಲಕ್ಷ ಕೋಟಿ ಇದೆ? 650 ಲಕ್ಷ ಕೋಟಿ ಇದೆ. ಸರ್ಕಾರ ಬಂದ ಮೇಲೆ 100 ಚಿಲ್ಲರೆ ಕೋಟಿ ರೂಪಾಯಿಗಳನ್ನ ಸಾಲ ಮಾಡಿದ್ರು. ಈ ಸಾಲ ತೀರ್ಸೋರು ಯಾರು? ನೀವು ಸಾಲ ಮಾಡಿದ್ರಿ ಸ್ವಾಮಿ, ಸಾಲ ತೀರ್ಸೋರು ಯಾರು? ಇವತ್ತು ಫ್ರೀ ತಗೊಂಡ್ಬಿಟ್ಟು 1/3 ನಾಳೆ ಕಟ್ಟಬೇಕು, ಅವರು ಸಾಲ ತೀರ್ಸ್ಬೇಕಾ? ವೈಫಲ್ಯಗಳನ್ನ ಮುಚ್ಕೊಳ್ಳಿಕ್ಕೆ ಪೆಂಡ್ರೈವ್ ಪ್ರಕರಣ ಹೊರಗಡೆ ಬಂತು ಅಂತ ಅನ್ಸುತ್ತಾ? 100ಕ್ಕೆ 100% ನನಗೆ ಈಗ ಅನಿಸ್ತಾ ಇದೆ. ಚುನಾವಣೆ ಸಮಯದಲ್ಲೇ ಯಾಕೆ ತಂದ್ರು? ಯಾವ ಟೈಮಲ್ಲಿ ತರಬೇಕಾಯಿತು? ಯಾವ್ದು ಮಾಡಿದರೆ ನಿಮ್ಗೆ ಅನುಕೂಲ ಅಂತಕ್ಕಂಥ ಸಮಯದಲ್ಲಿ ತಗೊಂಡು ಬಂದ್ರಿ. 15 ವರ್ಷದಿಂದ 80 ವರ್ಷದ ಮುದುಕರು, ವಯಸ್ಸಾಗಿರೋ ಹುಡುಗರುಗಳ ಮೊಬೈಲ್ಗಳಲ್ಲೂ ಕೂಡ ಆ ಒಂದು ವಿಡಿಯೋ ಹರಿದಾಡ್ತಾ ಇದೆ. ಇದು ಯಾವ ರೀತಿಯ ಮೆಸೇಜ್ ಅಂತ ಸಮಾಜಕ್ಕೆ? ಸಮಾಜವನ್ನು ಆರೋಗ್ಯ ದೃಷ್ಟಿಯಲ್ಲಿ ತಗೊಂಡು ಹೋಗ್ಬೇಕು ಅಂದರೆ ಇಂಥವ್ಗೆಲ್ಲಕ್ಕೂ ಕೂಡ ನಾವು ಕಡಿವಾಣ ಹಾಕಬೇಕು. ಎಲ್ಲಿಂದ ಬಂತು, ಇದು ಯಾರು ಪ್ರಚಾರ ಮಾಡಿದ್ರು? ನಾನು ಪ್ರಚಾರ ಮಾಡಿದ್ದು ತಪ್ಪು ಅಂತ ಹೇಳಿ 50% ಸಮರ್ಸ್ಕೊಳ್ತೇನೆ, 100% ಮಾಡಿ ತಪ್ಪು ಅಂತೇಳಿ ನಾನು ಹೇಳ್ತೇನೆ. ಮೊನ್ನೆ ರಾಹುಲ್ ಗಾಂಧಿ ಅವರು ಹೇಳ್ತಾರೆ, ಶಿವಮೊಗ್ಗದಲ್ಲಿ ಮತ್ತೊಂದು ಕಡೆ ಹೇಳ್ತಾರೆ 400 ಜನ ರೇಪ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸರಿ, ಅವ್ರನ್ನ ಯಾಕೆ ನೀವು ಅವ್ರಿಗೆ ಸಮ್ಮನ್ಸ್ ಕೊಟ್ಟು ನೀವು ನೋಟಿಸ್ ಕೊಟ್ಟು ಯಾಕೆ ಅವ್ರ ವಿಚಾರಣೆ ಕರೀತಿಲ್ಲ? ನೀವು ನಿಮ್ಮದು ಸಾಕ್ಷಿ ಕೊಡಿ ಅಂತ ಕೇಳಬೇಕಲ್ಲ. ನಮಗೆ SIT ತನಿಖೆಯಲ್ಲಿ ನ್ಯಾಯ ಸಿಗುತ್ತೆ ಅಂತ ಹೇಳಿ ಸಂತ್ರಸ್ತರಿಗಾಗ್ಬೋದು, ಯಾರಿಗೆ ಆಗ್ಬೋದು, ಒಂದು ಲಾಜಿಕಲ್ ಎಂಡ್ ತಗೊಂಡು ಹೋಗ್ತದೆ SIT ಎಂಕ್ವೈರಿ ಅಂತ ಅನ್ಸುತ್ತೆ. SITನಲ್ಲಿ ಒಳ್ಳೆ ಅಧಿಕಾರಿಗಳು ಸುಮಾರು ಜನ ಇದ್ದಾರೆ, ಆದರೆ ಕೆಲವರು ಕಾಂಗ್ರೆಸ್ ಪಕ್ಷದ ಕೈಗೊಂಬೆಯಾಗಿ ಕೆಲಸ ಮಾಡ್ತಿದ್ದಾರೆ. ಒಂದು ಪ್ರಕರಣದಿಂದ ದೇವೇಗೌಡ ಫ್ಯಾಮಿಲಿಗಂತೂ ರಾಜಕೀಯವಾಗಿ ಹಿನ್ನಡೆ ಆಗಿದೆ, ಡ್ಯಾಮೇಜ್ ಆಗಿದೆ ಅಂತ ಅನ್ಸುತ್ತೆ. ಮುಜುಗರ ಆಗಿದೆ, ಡ್ಯಾಮೇಜ್ ಆಗಿಲ್ಲ, ಪಕ್ಷಕ್ಕೇನು ಡ್ಯಾಮೇಜ್ ಆಗಿಲ್ಲ, ಬಟ್ ಮುಜುಗರ ಆಗಿದೆ ನಮಗೆಲ್ಲ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸರ್ಕಾರ ಅಧಿಕಾರಕ್ಕೆ ಬಂದು 1 ವರ್ಷ ಪೂರೈಕೆಯಾಗಿದೆ. ಮೈಸೂರಿನ MLC ಮಂಜೇಗೌಡರನ್ನ ಮುಟ್ಕಿದ್ದಾರೆ. JDS ಮುಖಂಡರನ್ನ ಮಾತಾಡ್ತೀನಿ. ಸರ್ ನಮಸ್ಕಾರ. ರಾಜ್ಯದ ಮುಖ್ಯಮಂತ್ರಿಗಳು ನಿಮ್ಮ ತವರು ಜಿಲ್ಲೆಯವರು, ನಿಮ್ಮದೇ ಕ್ಷೇತ್ರದಲ್ಲೇ ಇದ್ದವರು. 1 ವರ್ಷ ಪೂರೈಕೆ ಆಗಿದೆ. 100ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ರಾಜ್ಯ ಸರ್ಕಾರಕ್ಕೆ? 35 ಜಸ್ಟ್ ಪಾಸ್. ಆ್ಯಕ್ಚುಲಿ ಫೇಲ್ ಕೊಡಬೇಕಾಗಿತ್ತು. ನಮ್ಮ ಒಂದು ಜಿಲ್ಲೆಯ ಮುಖ್ಯಮಂತ್ರಿಗಳು, ನಮ್ಮ ತವರು ಜಿಲ್ಲೆಯವರು, ನಮ್ಮ ಕ್ಷೇತ್ರ ಅಂತ ಹೇಳಿ ನಾವು ಪಾಸ್ ಮಾಡ್ತಾಯಿದ್ದೀವಿ ಅಷ್ಟೇ. ಏನಂದರೆ ಸರ್ಕಾರವನ್ನು ಸಿದ್ದರಾಮಯ್ಯನವರು ಆಡಳಿತದಲ್ಲಿ ಮತ್ತು ಬಡ್ಜೆಟಲ್ಲಿ ಅವ್ರನ್ನ ಮೀಸೋರು ಯಾರೂ ಇಲ್ಲ. ನನ್ನದು ಸಪೋರ್ಟ್ ಇದೆ, ಒಪ್ಕೋತೀನಿ. ಆದರೆ ಹಾಕೊಂಡಂಥ ಕಾರ್ಯಕ್ರಮಗಳಿದೆಯಲ್ಲ, ಕಾರ್ಯಕ್ರಮ ಚೆನ್ನಾಗಿದೆ. ಬಟ್ ಆ ಕಾರ್ಯಕ್ರಮವನ್ನು ಹಾಕೊಳ್ಳೋಕ್ಕಿಂತ ಮುಂಚೆ ಜೇಬಲ್ಲಿ ಎಷ್ಟಿದೆ ನೋಡಬೇಕಾಗಿತ್ತು. ಇವರು ಏನು ಗ್ಯಾರಂಟಿಗಳನ್ನ ತೊಗೊಂಡು ಬಂದರು, ಆ ಗ್ಯಾರಂಟಿಗಳನ್ನ ಪೂರೈಸ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಏನು ಸಂಪನ್ಮೂಲಗಳೇನಿವೆ ಅದನ್ನು ಕ್ರೋಢೀಕರಿಸ್ಕೋಬೇಕಾಗಿತ್ತು. ಇಲ್ಲೇನಾಗೋಯಿತು, ನಾನು ಯಾಕೆ ಅದನ್ನು ಇದು ಮಾಡ್ತೀನಿ ಅಂದರೆ, ಸರ್ಕಾರ ಬಂದಂಥ ಸಮಯದಲ್ಲಿ ಇದ್ದಂಥ ಸಾಲ 550 ಲಕ್ಷ ಕೋಟಿ. ಇವಾಗ ಎಷ್ಟು ಲಕ್ಷ ಕೋಟಿ ಇದೆ? 650 ಲಕ್ಷ ಕೋಟಿ ಇದೆ. ಸರ್ಕಾರ ಬಂದ ಮೇಲೆ 100 ಚಿಲ್ಲರೆ ಕೋಟಿ ರೂಪಾಯಿಗಳನ್ನ ಸಾಲ ಮಾಡಿದರು. 52,000 ಕೋಟಿ ರೂಪಾಯಿಗಳು ಈ ಕೆಲಸಕ್ಕೆ ಹೋದವು, ಗ್ಯಾರಂಟಿಗಳಿಗೆ ಹೋದವು. ಉಳಿಕೆ ದುಡ್ಡು ಎಲ್ಲೋಯ್ತು? ನಾನು ಕೇಳೋದಿಷ್ಟೇ, ನೀವು ಸಾಲ ಮಾಡಿ ತುಪ್ಪ ತಿನ್ನುವನ್ನಾಗೆ ಜನಗಳಿಗೆ ನೀವು ಚುನಾವಣೆ ಸಂದರ್ಭದಲ್ಲಿ ಕೊಡ್ತೀನಿ ಅಂತ ಹೇಳಿ ಇವತ್ತು ನೀವು ಕೊಡ್ತಾಯಿದ್ದೀರಿ. ನೀವು ಯಾವುದೇ ಒಂದು ರೇಟನ್ನು ಜಾಸ್ತಿ ಮಾಡ್ದಾನೆ, ಸಾಲ ಮಾಡ್ದಾನೆ ಜನಗಳಿಗೆ ಕೊಟ್ಟಿದ್ರೆ ಸಂತೋಷ ಇತ್ತು. ಎಲ್ಲ ಜಾಸ್ತಿ ಆಗಿದೆ. ಈ ಸಾಲ ತೀರ್ಸೋರು ಯಾರು? ನೀವು ಸಾಲ ಮಾಡಿದ್ರಿ ಸ್ವಾಮಿ, ಸಾಲ ತೀರ್ಸೋರು ಯಾರು? ಇವತ್ತು ಫ್ರೀ ತಗೊಂಡ್ಬಿಟ್ಟು 1/3 ನಾಳೆ ಕಟ್ಟಬೇಕು, ಅವರು ಸಾಲ ತೀರಿಸ್ಬೇಕಾ? ಸಾಲ ಹೆಂಗೆ ಬರ್ತದೆ? ದುಡ್ಡು ಹೆಂಗೆ ಬರ್ತದೆ? ಜನಗಳ ತೆರಿಗೆಯಿಂದ ನೀವು ತಗೊಂಡು ಸಾಲ ತೀರಿಸ್ಬೇಕು. ಈ ಥರ ಸರ್ಕಾರದ ವೈಫಲ್ಯಗಳನ್ನ ಮುಚ್ಕೊಳ್ಳಿಕ್ಕೆ ಪೆಂಡ್ರೈವ್ ಪ್ರಕರಣ ಹೊರಗಡೆ ಬಂತು ಅಂತ ಅನ್ಸುತ್ತಾ? 100ಕ್ಕೆ 100% ನನಗೆ ಈಗ ಅನಿಸ್ತಾ ಇದೆ. ಚುನಾವಣೆ ಸಮಯದಲ್ಲೇ ಯಾಕೆ ತಂದರು? ಯಾವ ಟೈಮಲ್ಲಿ ತರಬೇಕಾಯಿತು? ಯಾವುದನ್ನು ಮಾಡಿದರೆ ನಿಮ್ಗೆ ಅನುಕೂಲ ಅಂತಕ್ಕಂಥ ಸಮಯದಲ್ಲಿ ತೊಗೊಂಡು ಬಂದ್ರಿ. ಅದು ಈ ನಾಡಿನ ಜನತೆಗೆ, ಮತದಾರರಿಗೆ ಅದು ಗೊತ್ತಾಗಲ್ವ? ಅದು ಈ ಒಂದು ಪೆಂಡ್ರೈವ್ ಪ್ರಕರಣದಿಂದ ಮೈತ್ರಿ ಪಕ್ಷಗಳಿಗೆ ಹಿನ್ನಡೆ ಆಗಲ್ವಾ ಅಂತೇಳಿ? ಯಾಕಂದರೆ 15 ವರ್ಷದಿಂದ 80 ವರ್ಷದ ಮುದುಕರು, ವಯಸ್ಸಾಗಿರೋ ಹುಡುಗರುಗಳ ಮೊಬೈಲ್ಗಳಲ್ಲೂ ಕೂಡ ಆ ಒಂದು ವಿಡಿಯೋ ಹರಿದಾಡ್ತಾ ಇದೆ. ಇದು ಯಾವ ರೀತಿಯ ಮೆಸೇಜ್ ಅಂತ ಸಮಾಜಕ್ಕೆ? ಸಮಾಜವನ್ನು ಆರೋಗ್ಯ ದೃಷ್ಟಿಯಲ್ಲಿ ತಗೊಂಡು ಹೋಗಬೇಕು ಅಂದರೆ ಇಂಥವ್ಗೆಲ್ಲಕ್ಕೂ ಕೂಡ ನಾವು ಕಡಿವಾಣ ಹಾಕಬೇಕು. ಎಲ್ಲಿಂದ ಬಂತು, ಇದು ಯಾರು ಪ್ರಚಾರ ಮಾಡಿದರು?
ನಾನು ಪ್ರಚಾರ ಮಾಡಿದ್ದು ತಪ್ಪು ಅಂತೇಳಿ 50% ಸಮರ್ಸ್ಕೊಳ್ತೀನಿ, 100% ಮಾಡಿ ತಪ್ಪು ಅಂತೇಳಿ ನಾನು ಹೇಳ್ತೇನೆ. ಏನಾಗುತ್ತೆ ಅಂದರೆ ಏನಾಗಿದೆ JDS ಸೈಡ್ ಅಂತ ಹೇಳಿದ್ರೆ ಅಪರಾಧ ಮಾಡೋರನ್ನ ಬಿಟ್ಬಿಟ್ಟಿದ್ದೀರಾ. ಅಪರಾಧ ಮಾಡಿದ ಸಾಕ್ಷಿ ತಂದು ಕೊಟ್ಟವ್ರನ್ನೇ ನೀವು ಟೀಕೆ ಮಾಡ್ತಾ ಇದ್ದೀರಾ. ಅಪರಾಧ ಮಾಡಿದವರು ಅರೆಸ್ಟ್ ಆಗ್ತಾ ಇಲ್ಲ, ಅವ್ರ ಬಗ್ಗೆ ಏನು ಕಠಿಣ ಕ್ರಮ ಆಗಬೇಕು ಅದ್ರ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ. ಸಾಕಷ್ಟು ಅಫಿಷಿಯಲ್ಗಳಿದ್ದಾರೆ, ನಿಮ್ಮದೇ ಪಕ್ಷದ ಕಾರ್ಯಕರ್ತರಿದ್ದಾರೆ, ಅವರ ಸಂಬಂಧಿಕರಿದ್ದಾರೆ, ಎಲ್ಲರ ವಿಡಿಯೋಗಳು ಕೂಡ ವೈರಲ್ ಆಗ್ತಿದೆ. ಆ ಹೆಣ್ಮಕ್ಳ ಪರಿಸ್ಥಿತಿ ಏನಾಗಬೇಕು? ಅವ್ರಿಗೂ ತಾಯಿ ತಂದೆ ಇದ್ದಾರೆ, ಅಣ್ಣ ತಮ್ಮದಿರಿದ್ದಾರೆ, ಸಮಾಜದಲ್ಲಿ ತಲೆ ಎತ್ತಿ ಬದುಕಬೇಕು. ಅವ್ರು ಮಾಡಿದ್ದು ಸರಿ ಅಂತ ನಾವು ಯಾರೂ ಹೇಳ್ತಾ ಇಲ್ಲ ಅಂತ ನೀವು ಮೊದಲೇ ಹೇಳಿದೆ. ಅದನ್ನು ಯಾರ್ಯಾರು ಮಾಡಿದ್ರು ಅಂತ ಹೇಳಿದ್ರೆ ಬೆಳಕಿಗೆ ತಂದವರು ಯಾರು? ಅವ್ರನ್ನ ಯಾಕೆ ನೀವು ಅರೆಸ್ಟ್ ಮಾಡ್ತಾ ಇಲ್ಲ? ಅವ್ರನ್ನ ಯಾಕೆ ನೀವು ವಿಚಾರಣೆಗೆ ಒಳಪಡಿಸ್ತಾ ಇಲ್ಲ? ನೀವು ಮೊನ್ನೆ ರಾಹುಲ್ ಗಾಂಧಿ ಅವರು ಹೇಳ್ತಾರೆ, ಶಿವಮೊಗ್ಗದಲ್ಲಿ ಮತ್ತೊಂದು ಕಡೆ ಹೇಳ್ತಾರೆ 400 ಜನ ರೇಪ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸರಿ, ಅವ್ರನ್ನ ಯಾಕೆ ನೀವು ಅವ್ರಿಗೆ ಸಮ್ಮನ್ಸ್ ಕೊಟ್ಟು ನೀವು ನೋಟಿಸ್ ಕೊಟ್ಟು ಯಾಕೆ ಅವ್ರ ವಿಚಾರಣೆ ಕರೀತಿಲ್ಲ ನೀವು? ಆಯ್ತಲ್ಲ, ಯಾಕೆ ಕರೀತಿಲ್ಲ ನೀವು? ಅವ್ರದ್ದೇ ಸರ್ಕಾರ ಕರೀರಿ. ದೂರು ಕೊಟ್ಟಿದ್ದೀವಿ. ನೀವು ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಇದ್ದರೆ ಅವ್ರು ಹೇಳ್ತಾರಲ್ಲಪ್ಪ, ಹೇಳಿದ್ದಕ್ಕೆ ನಮ್ಮ ಹತ್ರ ವಿಟ್ನೆಸ್ ಕೊಡ್ತೇವೆ. ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲದರಲ್ಲೂ ಬಂದಿರ್ತಕ್ಕಂಥದ್ದು ಇದೆ. 400 ಜನಕ್ಕೆ ಮಾಡಿದ್ದಾರೆ, ಅವ್ರನ್ನ ರೇಪ್ ಮಾಡಿದ್ದಾರೆ ಅಂತಕ್ಕಂಥ ಪದವನ್ನು ಯೂಸ್ ಮಾಡಿ ಮಾತಾಡ್ತಾರೆ. ನಿಮ್ಮ ಹತ್ರ ಸಾಕ್ಷಿ ಕೊಡಿ ಅಂತ ಕೇಳಬೇಕಲ್ಲ. ನಂಬಿಕೆ ಇದೆಯಾ ಈ SIT ತನಿಖೆಯಲ್ಲಿ ನ್ಯಾಯ ಸಿಗುತ್ತೆ ಅಂತೇಳಿ? ಸಂತ್ರಸ್ತೆಯರಿಗಾಗ್ಬೋದು, ಯಾರಿಗೇ ಆಗ್ಬೋದು, ಒಂದು ಲಾಜಿಕಲ್ ಎಂಡಿಗೆ ತೊಗೊಂಡು ಹೋಗ್ತದೆ SIT ಎಂಕ್ವೈರಿ ಅಂತ ಅನಿಸುತ್ತೆ ನಿಮ್ಗೆ? SITನಲ್ಲಿ ಒಳ್ಳೆಯ ಅಧಿಕಾರಿಗಳು ಸುಮಾರು ಜನ ಇದ್ದಾರೆ, ಆದರೆ ಕೆಲವರು ಕಾಂಗ್ರೆಸ್ ಪಕ್ಷದ ಕೈಗೊಂಬೆಯಾಗಿ ಕೆಲಸ ಮಾಡ್ತಿದ್ದಾರೆ. ನೀವು ಸಿನಿಮಾದಲ್ಲಿ ನೋಡ್ತಿಲ್ಲ ಮುಂಚೆ ಹಂಗಾಗ್ತಾ ಇದೆ. ಈ ಒಂದು ಪ್ರಕರಣದಿಂದ ದೇವೇಗೌಡರ ಫ್ಯಾಮಿಲಿಗಂತೂ ರಾಜಕೀಯವಾಗಿ ಹಿನ್ನಡೆ ಆಗಿದೆ, ಡ್ಯಾಮೇಜ್ ಆಗಿದೆ ಅಂತ ಅನ್ಸುತ್ತಾ? ಸ್ವಲ್ಪ ಮುಜುಗರ ಆಗಿದೆ, ಡ್ಯಾಮೇಜ್ ಆಗಿಲ್ಲ. ಮುಜುಗರ ಆಗಿದೆ, ಡ್ಯಾಮೇಜ್ ಆಗಿಲ್ಲ. ಪಕ್ಷಕ್ಕೇನು ಡ್ಯಾಮೇಜ್ ಆಗಿಲ್ಲ, ಬಟ್ ಮುಜುಗರ ಆಗಿದೆ ನಮಗೆಲ್ಲ. ವಾಸ್ತವ ಸ್ಥಿತಿ ಹೇಳ್ಬೇಕಲ್ಲ ಸರ್, ಸುಮ್ಮನೆ ಏನೇನೋ ಇದು ಮಾಡೋಕ್ಕೆ ಹೋಗಬಾರ್ದು. ನಮಗೆಲ್ಲ ಮುಜುಗರ ಆಗಿದೆ. ಇದಿಷ್ಟು MLC ಮಂಜೇಗೌಡರವರ ಮಾತು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ರಾಘವೇಂದ್ರ, ಗುಡ್ ನ್ಯೂಸ್ ಕನ್ನಡ, ಮೈಸೂರು. ಇದು ಮಾನವೀಯ ಸಂದೇಶದ ಜನವಾಹಿನಿ.